ಜೆಸಿಬಿ ಮಾಲೀಕನ ಮರ್ಡರ್ ಆರೋಪಿ ಅರೆಸ್ಟ್. ಆ ವ್ಯಕ್ತಿ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನಂಬಿ ಬಂದ ವ್ಯಕ್ತಿಗಳಿಗೆ ಅನ್ನ ನೀಡುತ್ತಿದ್ದ. ಆದರೆ ತಾನೇ ಕೆಲಸ ಕೊಟ್ಟು ಬದುಕು ಕಟ್ಟಿಕೊಳ್ಳುವ ಅವಕಾಶ ನೀಡಿದ್ದ ಪಾಪಿಯಿಂದಲೇ ಭೀಕರ ಕೊಲೆಯಾಗಿ ಮಸಣದ ದಾರಿ ಹಿಡಿದಿದ್ದ. ಇಷ್ಟಕ್ಕೂ ಚಿಂತಾಮಣಿ ನಗರವೇ ಬೆಚ್ಚಿ ಬೀಳಿಸುವಂತೆ ಭರ್ಭರವಾಗಿ ಕೊಲೆ ಮಾಡಲು ಕಾರಣವಾದ್ರೂ ಏನು, ಯಾಕೆ ಅಂತೀರಾ? ಎಲ್ಲಿದೆ ನೋಡಿ ಈ ಸ್ಟೋರಿ. ಉಂಡ ಮನೆಗೆ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದವನ ಬಂಧನ. 48 ಗಂಟೆಯೊಳಗೆ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಹೀಗೆ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ರಕ್ತದ ಮಡುವಿನಲ್ಲಿ ಪ್ರಾಣ ಬಿಟ್ಟ ವ್ಯಕ್ತಿ ಸ್ಥಳದಲ್ಲೇ ಬೀಡು ಬಿಟ್ಟಿರುವ ಪೊಲೀಸರು. ಕೊಲೆಗೆ ಕಾರಣವಾದ್ರೂ ಏನು ಎಂದು ತಮ್ಮದೇ ಆದ ಶೈಲಿಯಲ್ಲಿ ಕತೆ ನಡೆಸುತ್ತಿರುವ ಸಾರ್ವಜನಿಕರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ವಾಣಿಜ್ಯ ನಗರಿ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ. ಹೌದು, 2 ವರ್ಷಗಳ ಹಿಂದೆ ತಾಲೂಕಿನ ನಾಗದೇನಹಳ್ಳಿ ನಿವಾಸಿ ಜೆಸಿಬಿ ಮಾಲೀಕ ರಾಮಸ್ವಾಮಿ ಮನೆಯಲ್ಲಿ ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದ ಗುಲ್ಬರ್ಗಾ ಮೂಲದ ನಾಗೇಶ ಮೊದಲಿಗೆ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದ. ಆದರೆ ಮಾಲೀಕನ ಕೊಡಬೇಕಾಗಿದ್ದ 1.8 ಲಕ್ಷ ಹಣದ ವಿಚಾರವಾಗಿ ಕೊಲೆ ಮಾಡುವುದಾಗಿ ಬೆದರಿಸಿದ್ದ ನಾಗೇಶ್. ಕೊನೆಗೂ ಹೇಳಿದಂತೆ ಮಾಲೀಕನಿಗೆ ಕೊಡಲಿ ಬೀಸಿ ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ನಾಗೇಶ್. ಏನೋ ಘಟನೆಯ ನಂತರ ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸರು ಎಸ್ಪಿ ಕುಶಾಲ್ ಚೌಕ್ಸಿ ನೇತೃತ್ವದಲ್ಲಿ ವಿಶೇಷ ತಂಡವನ್ನ ರಚಿಸಿ ಮೊಬೈಲ್ ನೆಟ್ವರ್ಕ್ ಆಧಾರದ ಮೇಲೆ ಗುಲ್ಬರ್ಗಾ ಪ್ರಯಾಣ ಬೆಳೆಸಿ ಗುಲ್ಬರ್ಗಾ ಪೊಲೀಸರ ಸಹಕಾರದಿಂದ ಕೊನೆಗೂ ಮಾಲೀಕನ ಕತ್ತಿಗೆ ಕತ್ತಿ ಬೀಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ಆರೋಪಿಯನ್ನ ಸ್ಥಳ ಮಹಜರು ನಡೆಸಿ ಕಾನೂನಿನ ರೀತಿಯಲ್ಲಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಒಟ್ಟಾರೆ ಅನ್ನ ಕೊಟ್ಟ ಮಾಲೀಕನಿಗೆ ಗುನ್ನ ಇಟ್ಟ ಪಾಪಿಯನ್ನ ಸೆದೆಬಡಿದು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ರಾಮಸ್ವಾಮಿಯನ್ನೇ ನಂಬಿ ಜೀವನ ನಡೆಸುತ್ತಿದ್ದ ಕುಟುಂಬಸ್ಥರು ದಿಕ್ಕು ತೋಚದ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಚಿಂತಾಮಣಿ ಟೌನ್ ಅಲ್ಲಿ 13th ಫೆಬ್ರವರಿ ಲೇಟ್ ಈವ್ನಿಂಗ್ ಅರೌಂಡ್ 9:30 PM ನಮಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅಶ್ವಿನಿ ಬಡಾವಣೆಯಲ್ಲಿ. ಆ ಮರ್ಡರ್ ಕೇಸಲ್ಲಿ ನಮ್ಮ ವಿಕ್ಟಿಮ್ ರಾಮಸ್ವಾಮಿ ಅವರದು ವಾಸ ನೇಟಿವ್ ನಾಗದೇನಹಳ್ಳಿ ಶ್ರೀನಿವಾಸಪುರ. ಬಟ್ ಈಗ ಕರೆಂಟ್ಲಿ ನಮ್ಮ ಅಶ್ವಿನಿ ಲೇಔಟಲ್ಲಿ ಬಾಡಿಗೆ ಮನೆ ತಗೊಂಡು ಅವರು ಇಲ್ಲಿ ಅವ್ರದ್ದು ವ್ಯವಸಾಯ ವಗೇರ ಇದೆ, JCB ಮಷೀನ್ಸ್ ಇದೆ, JCB ಮಷೀನ್ ಸಿವಿಲ್ ವರ್ಕ್ ವಗೇರ ಮಾಡ್ತಾ ಇದ್ದಾರೆ ಅವರು. ಸೊ ಅವರದು ನಮಗೆ ಅಲ್ಲಿ ಬಾಡಿ ಸಿಕ್ಕಿದೆ. ಆ ಬಾಡಿ ಮೇಲೆ ಶಾರ್ಪ್ ವೆಪನ್ಸಿಂದ ತುಂಬ ಡೀಪ್ ಕಟ್ ಇಂಜುರೀಸ್ ಆಗಿದೆ. ಹ್ಯಾಂಡ್ ಮೇಲೆ, ಕೈ ಮೇಲೆ ಮತ್ತು ಫೇಸ್ ಮೇಲೆ ಈ ಥರದ್ದು ಇಂಜುರೀಸ್ ಇತ್ತು. ಮತ್ತು ಬ್ಲಡ್ ಲಾಸ್ ಅಲ್ಲಿ ಆಗಿ ಸ್ಪಾಟಲ್ಲಿ ಅವರದು ಡೆತ್ ಆಯಿತು. ಜೊತೆಗೆ ನಮಗೆ ಅವರದ್ದು ಒಂದು ಸ್ಕೂಟಿ ಅಲ್ಲಿ ಸ್ಪಾಟಲ್ಲಿ ಸಿಕ್ಕಿದೆ. ಸೊ ಈ ಕೇಸಲ್ಲಿ ನಾವು ಅದೇ ದಿನ ರಾತ್ರಿ ಸ್ಪೆಷಲ್ ಟೀಮ್ ರೆಡಿ ಮಾಡಿ ನಮಗೆ ಫ್ಯಾಮಿಲಿಯಿಂದ ಇವರದು JCB ಆಪ್ರೇಟರ್ ಮೇಲೆ ಅನುಮಾನ ಇದೆ, ಈ ಥರ ಫ್ಯಾಮಿಲಿ ಇವರು ನಮ್ಮ ಜೊತೆಗೆ ಶೇರ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಸೊ ನಾವು ಅದೇ ದಿನ ರಾತ್ರಿ ನಮ್ಮದು ಒಂದು ಟೀಮ್ ರೆಡಿ ಮಾಡಿ ಇವರದು ಆರೋಪಿದು ನೇಟಿವ್ ಗುಲ್ಬರ್ಗಾ ಕಡೆ ಇದೆ, ಅಫ್ಜಲ್ಪುರ್ ಹತ್ರ, ಆ ಸೈಡ್ ಕಳಿಸಿದ್ದೀವಿ. ಸೊ ನಿನ್ನೆ ರಾತ್ರಿ ಅರೌಂಡ್ 10:30 ನಮಗೆ ಈ ಆರೋಪಿ ಅಲ್ಲಿ ಗುಲ್ಬರ್ಗಲ್ಲಿ ನಮ್ಮ ಟೀಮ್ಗೆ ಸಿಕ್ಕಿದೆ. ನಾವು ಅವರಿಗೆ ಅರೆಸ್ಟ್ ಮಾಡಿಕೊಂಡು ಇಲ್ಲಿ ಚಿಂತಾಮಣಿ ಕರ್ಕೊಂಡು ಬಂದಿದ್ದೀವಿ. ಸೊ ಬೇಸಿಕ್ಲಿ ನಮ್ಮ ಇಂಟರೋಗೇಷನ್ ಪ್ರಕಾರ ಇವರದು ಹಣಕಾಸು ವಿಚಾರ ಬಗ್ಗೆ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು. ಸಿನ್ಸ್ ಇವರು 1.5 ಇಯರ್ಸಿಂದ ಇವರ ಹತ್ರ JCB ಆಪ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಏನು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆಗಿದೆ ಪೇಮೆಂಟ್ ರಿಲೇಟೆಡ್. ಈ ಕಾರಣ ಬಗ್ಗೆ ಇವರ ಮೇಲೆ ಅಟ್ಯಾಕ್ ಮಾಡಿ ಶಾರ್ಪ್ ವೆಪನ್ಸಿಂದ ಮಚ್ಚುವಿಂದ ಅಟ್ಯಾಕ್ ಮಾಡಿ ಇವರದು ಮರ್ಡರ್ ಮಾಡ್ಕೊಂಡಿದ್ದಾರೆ. ಮತ್ತು ಇವರು ನಮ್ಮ ಆರೋಪಿ ಯಾರು ಇದೆ ನಾಗೇಶ್, ಇವರದು ಏಜ್ ಅರೌಂಡ್ 28 ಇಯರ್ಸ್ ಇದೆ, ನೇಟಿವ್ ಆಫ್ ಅಫ್ಜಲ್ಪುರ್ ತಾಲೂಕಾ ಗುಲ್ಬರ್ಗಾ. ಇವರ ಮೇಲೆ ಮೊದಲೇ ಕೂಡ ಕ್ರಿಮಿನಲ್ ಅಫೆನ್ಸಸ್ ರಿಜಿಸ್ಟರ್ ಆಗಿದೆ. ಕೊಂಬಲ್ಗೋಳಿ ಸ್ಟೇಷನಲ್ಲಿ ಇವರ ಮೇಲೆ ಕೇಸಸ್ ರಿಜಿಸ್ಟರ್ ಆಗಿದೆ. ಸೊ ಇವರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಕೂಡ ಇದೆ. ಸೊ ಬೇರೆ ಯಾವುದು ಅಫೆನ್ಸಸಲ್ಲಿ ಇವರದು ಇನ್ವಾಲ್ವ್ಮೆಂಟ್ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ಸೊ ಆಮೇಲೆ ನಮಗೆ ಕ್ಲಾರಿಟಿ ಸಿಗುತ್ತೆ कि ಬೇರೆ ಯಾವುದು ಆ್ಯಂಗಲ್ ಇದೆ. ಹಾಗಾಗಿ ನಮ್ಮಲ್ಲಿ ಎಕ್ಸೈಸ್ ಕೇಸಸ್ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಜೊತೆ ಕೂಡ ನಾವು ಅದೇ ರಿಕ್ವೆಸ್ಟ್ ಮಾಡಿದ್ದೀವಿ कि ತಮ್ಮೆಲ್ಲರದು ಸಹಕಾರ ಬೇಕು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡೋಕ್ಕಾಗಿ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಆಲ್ರೆಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ರೆಡಿ ನಾವು 87 ಗ್ಯಾಮ್ಲಿಂಗ್ ಆ್ಯಕ್ಟ್, ಮಟ್ಕಾ ಕೇಸಸ್ ಮತ್ತು ಲೀಗಲ್ ಎಕ್ಸೈಸ್ದು ಕೇಸಸ್
ರೆಗ್ಯುಲರ್ ಆಗಿ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಈ ತಿಂಗಳು ನಾವು ನಮ್ಮ ಚಿಂತಾಮಣಿ ಟೌನಲ್ಲಿ NDPS ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಅರೌಂಡ್ 5 kg ನಮಗೆ ಸಿಕ್ಕಿದೆ, 5.7 kg ಸಿಕ್ಕಿದೆ. ಸೊ ರೆಗ್ಯುಲರ್ ಆಗಿ ಎಫರ್ಟ್ಸ್ ಆಗ್ತಾ ಇದೆ. ಡೆಫಿನೆಟ್ಲಿ ಇದು ವಿಡಿಯೋ ಶೇರ್ ಆಗಿದೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ.